ನಮಸ್ಕಾರ ಫ್ರೆಂಡ್ಸ್, ಒಂದು ಸಿಂಪಲ್ ಪ್ರಶ್ನೆ. ನೀವು ಎಷ್ಟೇ ದುಬಾರಿ ಫೇಸ್ ವಾಶ್, ಕ್ರೀಮ್ ಅಥವಾ ಸೀರಂ ಬಳಸ್ತೀರಾ, ಆದ್ರೂ ಮಿರರ್ ಮುಂದೆ ನಿಂತಾಗ ಮುಖದಲ್ಲಿ ಆ ನ್ಯಾಚುರಲ್ ಗ್ಲೋ ಕಾಣಿಸ್ತಿಲ್ಲವಾ? ಮುಖ ಯಾವಾಗಲೂ ಡಲ್ ಆಗಿ, ಸುಸ್ತಾದ ಹಾಗೆ ಕಾಣಿಸ್ತಿದೆಯಾ? ಹಾಗಿದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸಮಸ್ಯೆ ನಿಮ್ಮ ಪ್ರಾಡಕ್ಟ್ಸ್ನಲ್ಲಿ ಇಲ್ಲ, ಸಮಸ್ಯೆ ಇರೋದು ನಿಮ್ಮ ಡೈಲಿ ಹ್ಯಾಬಿಟ್ಸ್ನಲ್ಲಿ. ಈ ವಿಡಿಯೋದಲ್ಲಿ ನಾನು ಹೇಳೋ 7 ಸಿಂಪಲ್ ತಪ್ಪುಗಳು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮುಖದ ಅಂದವನ್ನು ಕಡಿಮೆ ಮಾಡ್ತಿವೆ. ವಿಶೇಷವಾಗಿ ಈ 7ನೇ ತಪ್ಪು ಇದೆಯಲ್ಲ, ಅದು ತುಂಬಾ ಡೇಂಜರಸ್. ಅದು ನಿಮ್ಮ ಮುಖದ ಶೇಪ್ನನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ಬೇಡಿ. ಈ 10 ನಿಮಿಷ ನಿಮ್ಮ ಲೈಫ್ ಸ್ಟೈಲ್ ಬದಲಾಯಿಸಬಹುದು. ಚಲೋ ಶುರು ಮಾಡೋಣ. ಮತ್ತೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಮೊದಲನೇ ತಪ್ಪು, ಸರಿಯಾದ ನಿದ್ರೆಯಿಲ್ಲದಿರುವುದು ಮತ್ತು ಹೆಚ್ಚು ಸ್ಕ್ರೀನ್ ಟೈಮ್. ನಾವು ಮಲಗೋ ಮೊದಲು ಫೋನ್ ನೋಡ್ತೀವಿ, ಇನ್ನೊಂದು ವಿಡಿಯೋ, ಇನ್ನೊಂದು ರೀಲ್ ಅಂತ ರಾತ್ರಿ ತುಂಬಾ ಲೇಟ್ ಆಗುತ್ತೆ. ಆದರೆ ರಾತ್ರಿ ನಮ್ಮ ಸ್ಕಿನ್ ರಿಪೇರ್ ಆಗೋ ಸಮಯ. ನೀವು ಗಾಢ ನಿದ್ರೆಯಲ್ಲಿದ್ದಾಗ ದೇಹದಲ್ಲಿ ಕೊಲಾಜನ್ ಉತ್ಪಾದನೆ ಆಗುತ್ತೆ. ಅದೇ ನಮ್ಮ ಸ್ಕಿನ್ ಟೈಟ್ ಆಗಿ, ಯಂಗ್ ಆಗಿ ಕಾಣೋ ಹಾಗೆ ಮಾಡುತ್ತೆ. ನೀವು ಲೇಟಾಗಿ ಮಲಗಿದ್ರೆ ಡಾರ್ಕ್ ಸರ್ಕಲ್ಸ್ ಮತ್ತು ಡಲ್ ಸ್ಕಿನ್ ಬರೋದು ಖಚಿತ. ಆದ್ದರಿಂದ ಮಲಗೋಕ್ಕಿಂತ 1 ಗಂಟೆ ಮೊದಲು ಫೋನ್ ದೂರ ಇಡಿ. ಎರಡನೇ ತಪ್ಪು, ಮುಖವನ್ನು ಪದೇ ಪದೇ ಮುಟ್ಟೋದು. ನಾವು ದಿನಕ್ಕೆ ಎಷ್ಟು ಸಲ ಮುಖ ಮುಟ್ತೀವಿ ಗೊತ್ತಾ? ಮೊಬೈಲ್, ಹಣ, ಬಸ್ ಹ್ಯಾಂಡಲ್ ಇವೆಲ್ಲ ಬ್ಯಾಕ್ಟೀರಿಯಾದಿಂದ ತುಂಬಿರುತ್ತವೆ. ಅದೇ ಕೈಗಳಿಂದ ಮುಖ ಮುಟ್ಟಿದ್ರೆ ಪಿಂಪಲ್ಸ್ ಬರೋದು ಗ್ಯಾರಂಟಿ. ಆದ್ದರಿಂದ ಕೈಗಳನ್ನು ಕ್ಲೀನ್ ಇಡಿ ಮತ್ತು ಮುಖ ಮುಟ್ಟೋದು ಕಡಿಮೆ ಮಾಡಿ. ಮೂರನೇ ತಪ್ಪು, ನೀರು ಕಡಿಮೆ ಕುಡಿಯೋದು. ಕೆಲವೊಮ್ಮೆ ಮುಖ ಡಲ್ ಕಾಣೋದು ಕಪ್ಪಾಗಿದ್ದರಿಂದ ಅಲ್ಲ, ಬದಲಾಗಿ ನೀರಿನಂಶ ಕಡಿಮೆ ಇರೋದ್ರಿಂದ. ದ್ರಾಕ್ಷಿಯಲ್ಲಿ ನೀರು ಇದ್ದರೆ ಹೇಗೆ ಫ್ರೆಶ್ ಕಾಣುತ್ತೋ, ನೀರಿಲ್ಲದ್ರೆ ಅದು ಒಣಗಿ ಹೋಗುತ್ತೆ. ನಮ್ಮ ಸ್ಕಿನ್ ಕೂಡ ಹಾಗೆ. ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರು ಕುಡಿಯಲೇಬೇಕು. ನಾಲ್ಕನೇ ತಪ್ಪು, ಸನ್ಸ್ಕ್ರೀನ್ ಬಳಸದೇ ಇರುವುದು. ನಾನು ಮನೆಯಲ್ಲೇ ಇರ್ತೀನಿ, ಹೊರಗೆ ಹೋಗಲ್ಲ ಅಂತ ಅನ್ಕೋಬೇಡಿ. ಸೂರ್ಯನ ಕಿರಣಗಳು ಕಿಟಕಿಯಿಂದಲೂ ಬರುತ್ತವೆ. ಅಷ್ಟೇ ಅಲ್ಲ, ಫೋನ್ ಮತ್ತು ಲ್ಯಾಪ್ಟಾಪ್ನ ಬ್ಲೂ ಲೈಟ್ ಕೂಡ ಸ್ಕಿನ್ಗೆ ಹಾನಿ ಮಾಡುತ್ತೆ. ಆದ್ದರಿಂದ ದಿನವೂ ಸನ್ಸ್ಕ್ರೀನ್ ಬಳಸಿ. ಐದನೇ ತಪ್ಪು, ಅತಿಯಾದ ಸಕ್ಕರೆ ಸೇವನೆ. ಸ್ವೀಟ್ಸ್, ಕೂಲ್ ಡ್ರಿಂಕ್ಸ್ ಮತ್ತು ಜಂಕ್ ಫುಡ್ಗಳು ಸ್ಕಿನ್ ಎಲಾಸ್ಟಿಸಿಟಿ ಕಡಿಮೆ ಮಾಡುತ್ತವೆ. ಇದರಿಂದ ಏಜಿಂಗ್ ಬೇಗ ಆಗುತ್ತೆ. ಸ್ವಲ್ಪ ದಿನ ಸಕ್ಕರೆ ಕಡಿಮೆ ಮಾಡಿ ನೋಡಿ, ನಿಮ್ಮ ಮುಖದಲ್ಲಿ ಬದಲಾವಣೆ ಕಾಣುತ್ತೆ. ಆರನೇ ತಪ್ಪು, ಬಾಯಿಂದ ಉಸಿರಾಟ ಮಾಡುವುದು. ಹಲವರು ಮಲಗುವಾಗ ಬಾಯಿಂದ ಉಸಿರಾಡ್ತಾರೆ. ಇದರಿಂದ ಮುಖ ಸ್ವಲ್ಪ ಊದಿಕೊಂಡ ಹಾಗೆ ಕಾಣುತ್ತೆ ಮತ್ತು ನಿಮ್ಮ ಜಾ ಲೈನ್ ವೀಕ್ ಆಗುತ್ತೆ. ಆದ್ದರಿಂದ ಯಾವಾಗಲೂ ಮೂಗಿನಿಂದಲೇ ಉಸಿರಾಡುವ ಅಭ್ಯಾಸ ಮಾಡಿ. ಇನ್ನು ಕೊನೆಯ ಮತ್ತು 7ನೇ ತಪ್ಪು, ಅತಿಯಾದ ಪ್ರಾಡಕ್ಟ್ಸ್ ಬಳಸೋದು. ಪ್ರತಿದಿನ ಹೊಸ ಕ್ರೀಮ್ ಅಥವಾ ಸೀರಂ ಟ್ರೈ ಮಾಡೋದ್ರಿಂದ ಸ್ಕಿನ್ ಕನ್ಫ್ಯೂಸ್ ಆಗುತ್ತೆ ಮತ್ತು ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆಗುತ್ತೆ. ನೆನಪಿಡಿ, ಲೆಸ್ ಇಸ್ ಮೋರ್. ಒಂದು ಒಳ್ಳೆ ಫೇಸ್ ವಾಶ್, ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಸಿಂಪಲ್ ರೊಟೀನ್ ಸಾಕು. ಫ್ರೆಂಡ್ಸ್, ಈ 7 ತಪ್ಪುಗಳಲ್ಲಿ ನೀವು ಯಾವುದು ಹೆಚ್ಚು ಮಾಡ್ತಿದ್ದೀರಾ? ಈಗಲೇ ಕಮೆಂಟ್ ಮಾಡಿ ಹೇಳಿ, ನಾನು ಓದುತ್ತೀನಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂತಹ ಟಿಪ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಸ್ಟೇ ಫಿಟ್, ಸ್ಟೇ ಸ್ಟೈಲಿಶ್. ಧನ್ಯವಾದಗಳು.